ಹೀನ ಕಾಮಕ ಎಫ್ಟಿನಂತ ಅವನ ಜೊತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೈ ಜೋಡಿಸಿದ್ದಾರೆ. ಹೆಣ್ಮಕ್ಳ ಬಗ್ಗೆ ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳಿ ಸ್ಲೋಗನ್ ಹೇಳ್ಕೊ ತಿರುಗಾಡ್ತಿದಾರಲ್ಲ. ಫೈಲ್ಸ್ ನೋಡ್ಮೇಲೆ ಹೆಣ್ಮಕ್ಳು ಸೇಫ್ ಇಲ್ಲ, ಅವರಾಗೆ ನಮ್ಮನ್ನ ಕಾಪಾಡ್ತಿಲ್ಲ ಅಂತ ಹೇಳಿ ನಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ತಿದೆ. ಅದ್ರಲ್ಲಿ ಇನ್ವಾಲ್ವ್ ಆಗಿರುವಂತ ಕೆಲವೊಬ್ರು ಇದಾರಲ್ಲ ಕೇಂದ್ರದಾಗ ಮಂತ್ರಿಗಳು, ಅವರೆಲ್ಲಾನು ರಾಜೀನಾಮೆ ಕೊಡಬೇಕು. ಎಲ್ಲ ಒಂದು ಮಹಿಳಾ ಮಣಿಗಳಿಗೆಲ್ಲ ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ. ಆ ಬಿಜೆಪಿಯಲ್ಲಿ ಇದ್ದಂತ ಮಹಿಳೆಯರು ಯಾಕೆ ಬಾಯಿ ಮುಚ್ಕೊಂಡು ಕೂತಾರ ಅದು ನಮ್ಗೆ ಗೊತ್ತಿಲ್ಲ. ಜನ ನಿಮಗ ಹುಡಕಿನ ಮುಂಚೆ ನೀವು ಸೀದಾ ರಾಜೀನಾಮೆ ಕೊಟ್ಟು ಕೆಳಗೆ ಬರ್ರಿ ಅಂತ ಕೇಳ್ಬೇಕು. ಆ ಮಕ್ಕಳ ಸಲುವಾಗಿ ನೀವು ದನಿ ಎತ್ತಿಲ್ಲ ಅಂತಂದ್ರೆ ನೀವು ಹೆಣ್ಣಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಮೌನ ಪ್ರಿಯವಾದಂತ ನಾವು ಕ್ಯಾಂಡಲ್ ಮಾರ್ಚ್ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತ ನಾವು ಕೇಂದ್ರ ಬಿಜೆಪಿ ಸರ್ಕಾರಕ್ಕ ಧಿಕ್ಕಾರ ಹೇಳಲೇಬೇಕಾಗ್ತದ. ಹೇಳುವಂತ ಸಂದರ್ಭ ನಮಗ 2014 ಶುರು ಆಗ್ಯದ. ಎಫ್ಟಿನ್ ಫೈಲ್ಸ್ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಇವತ್ತ ತನ್ನ ದುಷ್ಟ ಇದನ್ನ ಹೊರಹಾಕ್ಯದ ಅನ್ನೋದು ಇಡೀ ದೇಶ ಅಲ್ಲ, ಇಡೀ ಜಾಗತಿಕ ಮಟ್ಟದಲ್ಲಿ ಮಹಿಳಾ ಇದಕ್ಕೆ ಒಂದು ಕಳಂಕ ತರಿಸುವಂತ ನೀಚ ಹೀನ ಕಾಮಕ ಎಫ್ಟಿನಂತ ಅವನ ಜೊತೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೈ ಜೋಡಿಸಿದ್ದಾರೆ. ನಮ್ಮ ದೇಶದ ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ, ಪೆಟ್ರೋಲಿಯಂ ಅನಿಲದ ಸಚಿವರಾದಂತ ಹರ್ದೀಪ್ ಸಿಂಗ್ ಪುರಿ ಅವರು 45 ಸಲ ಇಮೇಲ್ ಮಾಡಿದ್ದಾರೆ. ಎಫ್ಟಿನ್ ಫೈಲ್ ಅಂತಂದ್ರೆ ಎಫ್ಟಿನ್ ಅನ್ನುವಂತ ವ್ಯಕ್ತಿ ಇಸ್ರೇಲ್ನ ಒಂದು ಐರ್ಲ್ಯಾಂಡ್ ಖರೀದಿ ಮಾಡಿ ಅಲ್ಲಿ ತನ್ನದೇ ಆದಂತ ಒಂದು ಐಷಾರಾಮಿ ಜೀವನ ಮಾಡೋದಕ್ಕ 13 ರಿಂದ 17 ವರ್ಷದ ಅಪ್ರಾಪ್ತ ಪುಟ್ಟ ಮಕ್ಕಳನ್ನ ತನ್ನ ಹತ್ರ ತಗೊಂಡು ಹೋಗಿ ಅವಕ್ಕೆಲ್ಲ ಲೈಂಗಿಕ ಶೋಷಣೆ ಮಾತ್ರ ಅಲ್ಲ, ಲೈಂಗಿಕ ಶೋಷಣೆ ಅಂತ ಹೇಳಕ್ಕಾಗಲ್ಲ, ಕಿರುಕುಳ, ದೌರ್ಜನ್ಯ, ಅತ್ಯಾಚಾರ, ಚಿತ್ರಹಿಂಸೆ ಕೊಟ್ಟು ಅಷ್ಟೇ ಸಾಲದೆ ಆ ಮಕ್ಕಳನ್ನ ಕೊಡೆಗೆ ತುಂಡಾಗಿ ಕತ್ತರಿಸಿ ಬೇಯಿಸಿ ತಿನ್ನುವಂತ ಒಂದು ವಿಚಿತ್ರ ಕೊಳಕು ಮನಸ್ಥಿತಿ, ನೀಚ ಮನಸ್ಥಿತಿ, ಮುರುಗಿಯ ಮನಸ್ಥಿತಿ ನೋಡಿ ಇವತ್ತ ದೇಶದ ಎಲ್ಲ ಮಹಿಳೆಯರು ಕೂಡ ನಾವು ತಲೆ ತಗ್ಗಿಸ್ತಾ ಇದ್ದೀವಿ, ನಾಚಿಕೆ ಪಡ್ಕೋತಾ ಇದ್ದೀವಿ. ಇವ್ರಿಗೆ ಏನ್ ಹೇಳ್ಬೇಕು ಅಂತ ಮೌನಕ್ಕೆ ಶರಣಾಗಿದ್ದೀವಿ ನಾವು. ಹೆಣ್ಮಕ್ಳ ಬಗ್ಗೆ ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳಿ ಸ್ಲೋಗನ್ ಹೇಳ್ಕೊ ತಿರುಗಾಡ್ತಿದಾರಲ್ಲ. ಈ ರೀತಿ ಎಲ್ಲ ಇದು ಎಸ್ ಫೈಲ್ಸ್ ನೋಡ್ಮೇಲೆ ಹೆಣ್ಮಕ್ಳು ಸೇಫ್ ಇಲ್ಲ, ಅವರಾಗೆ ನಮ್ಮನ್ನ ಕಾಪಾಡ್ತಿಲ್ಲ ಅಂತ ಹೇಳಿ ನಮ್ಗೆ ಡೈರೆಕ್ಟ್ ಆಗಿ ಕಾಣಿಸ್ತಿದೆ. ಆ ಎಸ್ ಫೈಲ್ ಏನಿದೆ ಅಂತಂದ್ರೆ ಒಂದ್ ಹೆಣ್ಮಗಳಿಗೆ ಚೈನ್ ಸಿಸ್ಟಮ್ ಆಗಿ ಒಂದ್ ಹೆಣ್ಮಗಳಿಗೆ ಫುಸ್ಲಾಯಿಸಿ ಅವರಿಂದ ಇನ್ನೊಬ್ಬರಿಗೆ ಕರೆಸಿ ಅಪ್ರಾಪ್ತ ಹೆಣ್ಮಕ್ಳ ಮೇಲೆ ಲೈಂಗಿಕ ಅತ್ಯಾಚಾರ, ಕೊಲೆ ಗಿಲೆ ಎಲ್ಲ ಮಾಡಿ ಆ ಒಂದು ಐಲ್ಯಾಂಡ್ ಅಲ್ಲಿ ಪ್ರಭಾವಿ ವ್ಯಕ್ತಿಗಳು ಅಲ್ಲಿ ಬಂದು ಮೋಜು ಮಸ್ತಿ, ನಾವೆಲ್ಲ ಈ ಮೂವಿ ಒಳಗೆ ನೋಡ್ತಿದ್ವಿ, ಒಂದು ಸ್ಕ್ರಿಪ್ಟ್ ರೆಡಿ ಮಾಡಿ ಪ್ರಭಾವಿ ವ್ಯಕ್ತಿಗಳು ಬಂದು ದೊಡ್ಡ ಬಂದು ಪಾರ್ಟಿ ಮಾಡಿ ಮೋಜು ಮಸ್ತಿ ಮಾಡೋದನ್ನ ನಾವು ಟಿವಿಯಲ್ಲಿ ನೋಡಿದ್ವಿ. ಇದು ರಿಯಲ್ ಆಗಿ ನಡೆದಿದೆ ಅಂತಂದ್ರೆ ನಮ್ಮೆಲ್ಲ ಮೈಯೆಲ್ಲ ಮುಳ್ಮುಳ್ ಆಗ್ತದೆ ಕೇಳಿ. ಇದು ಟಿವಿಯಲ್ಲಿ ನೋಡಿದ್ರೇನೆ ನಾವು ಭಾವುಕರಾಗ್ತೀವಿ. ಆದ್ರೆ ಇದೊಂದು ಇನ್ಸಿಡೆಂಟ್ ಈಗ ನಡೆದು ಹೋಗಿದೆ ಅಂತ ಹೇಳಿದ್ರೆ ನಮ್ಗೆ ಎಷ್ಟು ಕಷ್ಟ ಆಗ್ತದೆ. ಅದಕ್ಕಾಗಿ ಅದ್ರಲ್ಲಿ ಇನ್ವಾಲ್ವ್ ಆಗಿರುವಂತ ಕೆಲವೊಬ್ರು ಇದಾರಲ್ಲ ಕೇಂದ್ರದಾಗ ಮಂತ್ರಿಗಳು, ಅವರೆಲ್ಲಾನು ರಾಜೀನಾಮೆ ಕೊಡಬೇಕು. ಮೊದಲು ನಮ್ಮ ಪ್ರಧಾನಮಂತ್ರಿ ಅವರು ರಾಜೀನಾಮೆ ಕೊಡಬೇಕು. ಅವ್ರು ಎಷ್ಟು ಚಂದಾಗಿ ಅವ್ರು ಹೇಳ್ಕೊಲಿಕತ್ತಾರ, ಅವ್ರದ್ದು ಸಂತೋಷವನ್ನ ಎಕ್ಸ್ಪ್ರೆಸ್ ಮಾಡ್ಕೊಲಿಕತ್ತಾರ ಇಂತ ಎಲ್ಲ ನೀಚ್ ಕೆಲಸ ಮಾಡಿ. ಹಾಗಾಗಿ ನಮ್ದು ಹೆಣ್ಮಕ್ಳನ್ನ, ಇದು ಕಾಂಗ್ರೆಸ್ ಹೆಣ್ಮಕ್ಳದ್ದು ಅಷ್ಟೇ ಅಲ್ಲ ಹೋರಾಟ, ಪ್ರತಿಯೊಬ್ರು ಮನೆಯಲ್ಲಿ ಎಲ್ಲಾ ಹೆಣ್ಮಕ್ಳನ್ನು ಹೋರಾಟಕ್ಕೆ ನಿಂದಿರಬೇಕು ಇದ್ರದ್ದು ವಿರುದ್ಧವಾಗಿ ಅಂತ ಹೇಳಿ ನಾನು ಹೇಳಕ್ ಇಷ್ಟಪಡ್ತೀನಿ. ಸಂಧ್ಯಾ ಪವಾರ್, ಮಹಿಳಾ ಕಾಂಗ್ರೆಸ್ ಸ್ಟೇಟ್ ಸೆಕ್ರೆಟರಿ. ಹೀನವಾದಂತ ಪರಿಸ್ಥಿತಿ ಮತ್ತು ಇಂಥ ಹೀನವಾದಂತ ಕೃತ್ಯನ ಕಂಡು ಇವತ್ತು ನಾವೆಲ್ಲ ಮಹಿಳಾ ಸಂಘಟನೆಯಿಂದ ನಾವು ಅವರಿಗೆ ಹೋರಾಟ ಮೂಲಕ ನಾವು ಹೇಳಕ್ ಇಷ್ಟಪಡ್ತೇವೆ. ಒಂದು ಮಹಿಳೆಯರು ಅನ್ನೋದು ಒಂದು ಮಾನ ಮರ್ಯಾದೆ ಇಟ್ಕೊಂಡು ಮಾತಾಡ್ಬೇಕ್ರಿ. ನೀವು ಯಾವಾಗ ಇವ್ರು ಅಂದಂಗೆ ಮಹಿಳಾ ಅಧ್ಯಕ್ಷ ಹೇಳ್ದಂಗೆ ಈ ಗುಲ್ಬರ್ಗ ಜಿಲ್ಲೆಯಲ್ಲಾಗ್ಲಿ, ರಾಜ್ಯ ಮಟ್ಟದಲ್ಲಾಗ್ಲಿ, ರಾಷ್ಟ್ರ ಮಟ್ಟದಲ್ಲಾಗ್ಲಿ ಬಿಜೆಪಿ ಮಹಿಳೆಯರು ಏನ್ ಮಾಡ್ತಾ ಇದಾರೆ? ಮಾಧ್ಯಮರೇ ಬರೀ ಪ್ರಿಯಾಂಕರ್ ಬಗ್ಗೆ ಹೇಳೋದು, ಬರೀ ಪ್ರಿಯಾಂಕರ್ ಹಿಂಗದಾರ ಹೋರಾಟ, ಬರೀ ಅವ್ರದ್ದೊಂದೇ ಹೆಸರು ತೆಗೆದ್ರೆ ಇವ್ರಿಗೆ ಯಾವುದೇ ಹೆಣ್ಣು ಮಕ್ಕಳು ಕಾಣಿಸಲಾಗ್ಯಾರ. ಹೆಣ್ಮಕ್ಳಿಗೆ ಗಂಡಸ ಮಕ್ಕಳು ಬಿಜೆಪಿದವ್ರು ಏನ್ ಮಾಡ್ಲತ್ತಾರ ಅಂದ್ರೆ ಇವ್ರಿಗೆ ಕಣ್ಣು ಮೂಗು ಕಿವಿ ಎಲ್ಲ ಮುಚ್ಕೊಂಡು ಕುಂತ ಮಹಿಳೆಯರು ಇದಾರ. ಈಗ ಬರ್ಬೇಕ್ರಿ ಹೊರಗ. ಸಿಲಿಂಡರ್ ರೇಟ್ ಹೆಚ್ಚಿಗಾಗಿ ಹೆಣ್ಮಕ್ಳು ಎಷ್ಟು ಜನ ಹೆಣ್ಮಕ್ಳು ಕೂಲಿ ಕಾರ್ಮಿಕ ಕೆಲಸ ಮಾಡಂತ ಹೆಣ್ಮಕ್ಳಿಗೆ ಎಷ್ಟು ತ್ರಾಸ ಆಗ್ತಾ ಇದೆ, ಬಡವರಿಗೆ ಎಷ್ಟು ತ್ರಾಸ ಆಗ್ತದೆ. ಇವತ್ತು ಇಂಥ ಒಂದು ಟ್ರಂಪ್ ಜೊತೆ ಇಟ್ಕೊಂಡು ಮೋದಿಯವರಿಗೆ ನಾವು ಧಿಕ್ಕಾರಕ್ಕೆ ಹೋಗ್ತೀವಿ. ಅವ್ರ ಸರ್ಕಾರದಲ್ಲಿ ಇದ್ದಂತ ಎಲ್ಲ ಬಿಜೆಪಿ ನಾಯಕರು ಇಂಥ ವರ್ಸ್ಟ್ ಇದಾರ ಅಂತಂದ್ರೆ ಅವ್ರ ಹತ್ರ ಮಹಿಳೆಯರಿಗೆ ಅಂದ್ರೆ ಯಾವುದೇ ರೀತಿ
ಮರ್ಯಾದೆ ಇಲ್ಲ. ಒಂದು ತಾಯಿ ಸಮಾನ ಅಂತ ನೋಡ್ಕೊಳ್ಳಲ್ಲ, ಒಂದು ತಂಗಿ ಸಮಾನ ನೋಡ್ಕೊಂಬಲ್ಲ. ಇವರೆಲ್ಲ ಒಂದು ಮಹಿಳಾ ಮಣಿಗಳಿಗೆಲ್ಲ ಏನ್ ತಿಳ್ಕೊಂಡ್ರೆ ಗೊತ್ತಿಲ್ಲ. ಆ ಬಿಜೆಪಿಯಲ್ಲಿ ಇದ್ದಂತ ಮಹಿಳೆಯರು ಯಾಕೆ ಬಾಯಿ ಮುಚ್ಕೊಂಡು ಕೂತಾರ ಅದು ನಮ್ಗೆ ಗೊತ್ತಿಲ್ಲ. ಈಗ ಹೊರಗೆ ಬರ್ಬೇಕ್ರಿ. ನೀವೆಲ್ಲ ಮಹಿಳೆಯರು ಅಂದ್ರೆ ಎಲ್ಲ ಒಂದೇ. ಮಹಿಳೆಯರು ಅಂದ್ರೆ ಮಹಿಳೆಯರ ಬಗೆದಾಗ ಅತ್ಯಾಚಾರ, ಆ ದೌರ್ಜನ್ಯ ನಡೀತಾ ಇದೆ ಅಂದ್ರೆ ಇವೆಲ್ಲ ಕಣ್ಣು ಮೂಗು ಬಾಯಿ ಮುಚ್ಕೊಂಡು ಕೂತಿರಲ್ರಿ. ಈಗ ಏನಾಗಿದೆ ನಿಮಗೆಲ್ಲ ಮಹಿಳಾ ಮಣಿಗಳಿಗೆ ಬಿಜೆಪಿ ಮಹಿಳೆಯರಿಗೆ ನಾವು ಕೇಳ್ತಾ ಇದೀವಿ. ಗುಲ್ಬರ್ಗ ಜಿಲ್ಲೆ ಹಿಡ್ಕೊಂಡು ನಾವು ರಾಜ್ಯ ಮಟ್ಟದಲ್ಲೂ ಕೇಳ್ತಾ ಇದೀವಿ. ಈಗ ಬಾಗಿಲು ಮುಚ್ಕೊಂಡು ಕೂತೀರಿ ಏನ್ ಮಹಿಳೆಯರಿಗೆ ಅಷ್ಟು ಅತ್ಯಾಚಾರ ಆಗ್ತಾ ಇದೆ? ಆ ಮಹಿಳೆಯರ ಇಸ್ರಾಯಲ್ ಈಗ ನಾವು ಹೋರಾಟದ ಮೂಲಕ ನಾವು ಮೋದಿ ಅವರಿಗೆ ಹೇಳ್ತೀವಿ, ನಿಮ್ಮ ಸಚಿವ ಸಂಪುಟದಲ್ಲಿದ್ದಂತ ಏನು ಮಿನಿಸ್ಟರ್ಸ್ ಇದ್ದಾರೆ ಅವ್ರನ್ನ ಕೆಳಗಿಳಿಸಬೇಕು. ಮೋದಿ ಅವರು ಕೂಡ ರಾಜೀನಾಮೆ ಕೊಡ್ಬೇಕು. ಇಂತ ಒಂದು ಕೆಟ್ಟ ವ್ಯವಸ್ಥೆ ನೋಡಿ ಇಂಥ ಜನ ನಿಮಗ ಹುಡಕಿನ ಮುಂಚೆ ನೀವು ಸೀದಾ ರಾಜೀನಾಮೆ ಕೊಟ್ಟು ಕೆಳಗೆ ಬರ್ರಿ ಅಂತ ಕೇಳ್ಬೇಕು. ಇವತ್ತು ಮಾರ್ಚ್ ಫಾರ್ ಜಸ್ಟಿಸ್, ಬಿಕಾಸ್ ಇವತ್ತು ಯಾವುದೋ ದೇಶದಲ್ಲಿ ಮಕ್ಕಳಿಗೆ, ಇವತ್ತು ನಮ್ಮ ಮನೆ ಮಕ್ಕಳಾಗಲಿ ಬೇರೆಯವ್ರ ಮಕ್ಕಳಾಗಲಿ ಮಕ್ಕಳೇ ಅಂಥ ಮಕ್ಕಳ ಮೇಲೆ ದೌರ್ಜನ್ಯ ಮಾಡಿ ಇವತ್ತು ಅವರನ್ನು ಏನು ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ, ಅವರನ್ನು ತುಂಡು ಮಾಡಿ ಅದನ್ನು ಮಾಂಸವನ್ನು ಬೇಯಿಸಿ ತಿಂದಾರಂತಂತ ಹೇಳಿ ಏನು ಮೀಡಿಯಾದಲ್ಲಿ ಬಿಡ್ತಾ ಇದ್ದಾರೆ, ಅದನ್ನು ಕೇಳಿ ನಮ್ಮ ಹೇಳ್ಬೇಕಂತಂದ್ರೆ ತುಂಬ ಹೀನ ಅನಿಸ್ತಾ ಇದೆ. ಇಂಥ ವ್ಯಕ್ತಿಗಳನ್ನು ಹಾಗೂ ಅದನ್ನು ಮತ್ತು ಹೊರಪಡಿಸಿ ಹೊರಗಡೆ ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ನಿಮ್ಮ ಹತ್ರ ಬಂದು ನಾವು ಎಂಜಾಯ್ಮೆಂಟ್ ಮಾಡಿದೀವಂತ ಹೇಳಿದಂಥ ಬಿಜೆಪಿ ಸರ್ಕಾರದಲ್ಲಿ, ಮೋದಿಯವರ ಸರ್ಕಾರದಲ್ಲಿ ಇದ್ದಂಥ ಮಂತ್ರಿಗಳಿಗೆ ಅವರಿಗೆ ನಾಚಿಕೆ ಆಗಬೇಕು. ಯಾಕಂತಂದ್ರೆ ಇವತ್ತು ಅವ್ರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಹುಡ್ತಾರೆ. ಇವತ್ತು ದೇಶದಲ್ಲಿ ಯಾವುದೇ ದೇಶದಲ್ಲಿ ಹುಟ್ಲಿ ಹೆಣ್ಣು ಹೆಣ್ಣೆ. ಇವತ್ತು ಹೆಣ್ಣಿಗಾದ ಅನ್ಯಾಯ, ಮಕ್ಕಳಿಗಾದ ಅನ್ಯಾಯ, ನಮಗಾದ ಅನ್ಯಾಯ. ಸೊ ಇವತ್ತು ನಾವು ಮಾರ್ಚ್ ಫಾರ್ ಜಸ್ಟಿಸ್ ಅಂತಂತ ಹೇಳಿ ಇವತ್ತು ಆ ಮಕ್ಕಳ ಸಲುವಾಗಿ ಇವತ್ತು ನಾವು ಎಲ್ಲರೂ ಕ್ಯಾಂಡಲ್ ಹಿಡ್ಕೊಂಡು ನಾವು ಮಹಿಳಾ ಕಾಂಗ್ರೆಸ್ ಇಂದ, ಬ್ಲಾಕ್ ಕಾಂಗ್ರೆಸ್ ಇಂದ ಎಲ್ಲರೂ ಬಂದಿದ್ದೀವಿ. ಇವತ್ತು ಎಲ್ಲಿ ಸುಧಾ ಹಾಲ್ಕಾಯ್ ಮಲಗಿದಾರ, ಅವ್ರ ಹೆಣ್ಣಲ್ವಾ? ಸುಧಾ ಹಾಲ್ಕಾಯ್ ಆಗ್ಲಿ, ಇವತ್ತು ಬಹಳಷ್ಟು ದಿವ್ಯಾ ಹಾಗರ್ಗಿ ಆಗ್ಲಿ, ಎಲ್ಲ ಮಹಿಳೆಯರೇ ಇವತ್ತು ನೀವು ಕೂಡ ಇವತ್ತು ರಾಜಕೀಯವಾಗಿ ನೀವು ಮಾತಾಡಬೇಡ್ರಿ. ಇವತ್ತು ಒಂದು ಮಹಿಳೆಗೆ, ಒಂದು ಮಕ್ಕಳಿಗಾದ್ರೆ, ನಮ್ಮ ಮಕ್ಕಳಿಗಾದ್ರೇನು ಬೇರೆಯವ್ರ ಮಕ್ಕಳಿಗಾದ್ರೇನು ಆ ಮಕ್ಕಳ ಸಲುವಾಗಿ ನೀವು ದನಿ ಎತ್ತಿಲ್ಲ ಅಂತಂದ್ರೆ ನೀವು ಹೆಣ್ಣಲ್ಲ ಅಂತ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ನನ್ನ ಹೆಸರು ವಾಣಿಶ್ರೀ ಸಗರ್ಕರ್, ಬ್ಲಾಕ್ ಕಾಂಗ್ರೆಸ್ ಮಹಿಳಾ ಅಧ್ಯಕ್ಷೆ.